ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 44. ತರುವಾಯ ಯೋಸೇಫನು ತನ್ನ ಮನೆವಾರ್ತೆಯವನಿಗೆ ಆ ಮನುಷ್ಯರ ಚೀಲಗಳಲ್ಲಿ ಹೊರುವಷ್ಟು ಧಾನ್ಯವನ್ನು ತುಂಬಿಸಿ ಒಬ್ಬೊಬ್ಬನ ಚೀಲದ ಬಾಯಲ್ಲಿ ಅವನವನ ಹಣದ ಗಂಟನಿಟ್ಟು ಕಿರಿಯವನ ಚೀಲದ ಬಾಯೊಳಗೆ ಅವನು ದವಸಕ್ಕೆ ತಂದ ಹಣವನ್ನಲ್ಲದೆ ನನ್ನ ಬೆಳ್ಳಿಯ ಪಾನಪಾತ್ರೆಯನ್ನೂ ಇಡಬೇಕೆಂದು ಅಪ್ಪಣೆ ಕೊಡಲು ಮನೆವಾರ್ತೆಯವನು ಹಾಗೆಯೇ ಮಾಡಿದನು. ಬೆಳಿಗ್ಗೆ ಹೊತ್ತು ಮೂಡುವಾಗ ಆ ಮನುಷ್ಯರು ಅಪ್ಪಣೆ ಪಡೆದು ಕತ್ತೆಗಳನ್ನು ಹೊಡಕೊಂಡು ಹೊರಟು ಹೋದರು. ಅವರು ಪಟ್ಟಣವನ್ನು ಬಿಟ್ಟು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಯೋಸೇಫನು ತನ್ನ ಮನೆವಾರ್ತೆಯವನಿಗೆ, ನೀನೆದ್ದು ಆ ಮನುಷ್ಯರನ್ನು ಹಿಂದಟ್ಟಿ ಸಂಧಿಸಿ, ನೀವು ಉಪಕಾರಕ್ಕೆ ಪ್ರತಿಯಾಗಿ ಯಾಕೆ ಅಪಕಾರ ಮಾಡಿದ್ದೀರಿ? ಆ ಪಾತ್ರೆಯಲ್ಲಿ ನನ್ನ ದಣಿಯು ಪಾನ ಮಾಡುತ್ತಾನಲ್ಲವೇ? ಅದರಲ್ಲಿ ನೋಡಿ ಶಕುನ ಹೇಳುವುದಿಲ್ಲವೇ? ನೀವು ಮಾಡಿದ್ದು ಬಹಳ ಕೆಟ್ಟದ್ದು ಅನ್ನಬೇಕೆಂದು ಹೇಳಿದನು. ಮನೆವಾರ್ತೆಯವನು ಅವರನ್ನು ಹಿಂದಟ್ಟಿ ಸಂಧಿಸಿ ಅವರಿಗೆ ಆ ಮಾತುಗಳನ್ನು ಹೇಳಿದಾಗ ಅವರು ಅವನಿಗೆ, ನಮ್ಮ ಸ್ವಾಮಿಯು ಇಂಥ ಮಾತುಗಳನ್ನು ಹೇಳುವುದೇನು? ನಿನ್ನ ಸೇವಕರು ಇಂಥ ಕೃತ್ಯಗಳನ್ನು ಎಂದಿಗೂ ಮಾಡುವವರಲ್ಲ. ಮೊದಲು ನಮ್ಮ ಚೀಲಗಳ ಬಾಯಲ್ಲಿ ನಮಗೆ ಸಿಕ್ಕಿದ ಹಣವನ್ನು ನಾವು ಕಾನಾನ್ ದೇಶದಿಂದ ತಿರುಗಿ ತಂದು ನಿನಗೆ ಕೊಟ್ಟೆವಲ್ಲವೇ? ಹೀಗಿರುವಾಗ ನಾವು ನಿನ್ನ ದಣಿಯ ಮನೆಯೊಳಗಿಂದ ಬೆಳ್ಳಿ ಬಂಗಾರವನ್ನು ಹೇಗೆ ಕದ್ದುಕೊಂಡೆವು? ಆ ಪಾತ್ರೆಯು ನಿನ್ನ ಸೇವಕರೊಳಗೆ ಯಾರ ಬಳಿಯಲ್ಲಿ ಸಿಕ್ಕುತ್ತದೋ ಅವನು ಮರಣದಂಡನೆಯನ್ನು ಹೊಂದಲಿ. ಅದಲ್ಲದೆ ನಾವೆಲ್ಲರೂ ನಮ್ಮ ಸ್ವಾಮಿಗೆ ದಾಸರಾಗುವೆವು ಅಂದರು. ಅದಕ್ಕೆ ಅವನು, ಒಳ್ಳೆಯದು, ನೀವು ಹೇಳಿದಂತೆಯೇ ಆಗಲಿ. ಆ ಪಾತ್ರೆ ಯಾವನ ಬಳಿಯಲ್ಲಿ ಸಿಕ್ಕುತ್ತದೋ ಅವನು ನನಗೆ ದಾಸನಾಗಬೇಕು. ಉಳಿದವರು ತಪ್ಪಿಲ್ಲದವರು ಎಂದು ಹೇಳಿದಾಗ ಅವರು ತ್ವರೆಪಟ್ಟು ಪ್ರತಿಯೊಬ್ಬನೂ ತನ್ನ ಚೀಲವನ್ನು ನೆಲಕ್ಕಿಳಿಸಿ ಬಿಚ್ಚಿದರು. ಅವನು ಹಿರಿಯವನಿಂದ ಹಿಡಿದು ಕಿರಿಯವನ ತನಕ ಪರೀಕ್ಷಿಸಿ ನೋಡಿದನು. ಆ ಪಾತ್ರೆಯು ಬೆನ್ಯಾಮೀನನ ಚೀಲದಲ್ಲಿ ಸಿಕ್ಕಿತು. ಸಿಕ್ಕಿದಾಗ ಅವರು ದುಃಖಾಕ್ರಾಂತರಾಗಿ ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಕತ್ತೆಗಳ ಮೇಲೆ ಚೀಲಗಳನ್ನು ಹೇರಿ ಪಟ್ಟಣಕ್ಕೆ ಹಿಂತಿರುಗಿ ಬಂದರು. ಯೆಹೂದನೂ ಅವನ ಅಣ್ಣ ತಮ್ಮಂದಿರು ಯೋಸೇಫನ ಮನೆಗೆ ಬಂದಾಗ ಅವನು ಇನ್ನೂ ಅಲ್ಲೇ ಇದ್ದನು. ಅವರು ಅವನೆದುರಿಗೆ ಅಡ್ಡ ಬೀಳಲು ಯೋಸೇಫನು ಅವರನ್ನು, ನೀವು ಮಾಡಿರುವ ಈ ಕೃತ್ಯವು ಏನು? ನನ್ನಂಥವನು ಶಕುನ ನೋಡಿ ಗುಟ್ಟನ್ನು ಬಿಚ್ಚುವನೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಕೇಳಲು ಯೆಹೂದನು, ನಾವು ನಮ್ಮ ಸ್ವಾಮಿಗೆ ಏನು ಹೇಳೋಣ? ನಾವು ಹೇಗೆ ಮಾತಾಡೇವು? ನಾವು ನಿರ್ದೋಷಿಗಳಾಗಿ ತೋರುವಂತೆ ಏನು ಮಾಡಬೇಕು? ನಿನ್ನ ಸೇವಕರ ಪಾಪಕೃತ್ಯವನ್ನು ದೇವರು ಹೊರಪಡಿಸಿದ್ದಾನೆ. ಈ ಪಾತ್ರೆಯು ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರವಲ್ಲದೆ ನಾವೆಲ್ಲರೂ ನಮ್ಮ ಸ್ವಾಮಿಗೆ ಗುಲಾಮರಾದೆವಲ್ಲವೇ ಅನ್ನಲು ಯೋಸೇಫನು, ಹಾಗೆ ಎಂದಿಗೂ ಆಗಬಾರದು. ಈ ಪಾತ್ರೆಯು ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರವೇ ನನಗೆ ಗುಲಾಮನಾಗಬೇಕು. ನೀವಾದರೂ ಅಡ್ಡಿ ಇಲ್ಲದೆ ನಿಮ್ಮ ತಂದೆಯ ಬಳಿಗೆ ಹೋಗಬಹುದು ಅಂದನು. ಆಗ ಯೆಹೂದನು ಹತ್ತಿರಕ್ಕೆ ಬಂದು, ನಿನ್ನ ಸೇವಕನಾದ ನಾನು ಒಂದು ಮಾತನ್ನು ಅರಿಕೆ ಮಾಡಿಕೊಳ್ಳುತ್ತೇನೆ. ನನ್ನ ಮೇಲೆ ಸಿಟ್ಟು ಮಾಡಬಾರದು. ನೀನು ಫರೋಹನಿಗೆ ಸಮಾನನಾಗಿದ್ದೀಯೆಂದು ನಾನು ಬಲ್ಲೆ. ಸ್ವಾಮಿಯು ಸೇವಕರನ್ನು, ನಿಮಗೆ ತಂದೆಯಾಗಲಿ ತಮ್ಮನಾಗಲಿ ಇದ್ದಾನೋ ಎಂದು ಕೇಳಲು ನಾವು, ತಂದೆ ಇದ್ದಾನೆ, ಅವನು ಮುದುಕನು, ಅವನಿಗೆ ಮುಪ್ಪಿನಲ್ಲಿ ಹುಟ್ಟಿದ ಒಬ್ಬ ಚಿಕ್ಕ ಹುಡುಗನೂ ಇದ್ದಾನೆ. ಅವನ ಒಡ ಹುಟ್ಟಿದವನು ಸತ್ತು ಹೋದನು. ಅವನ ತಾಯಿಯಲ್ಲಿ ಹುಟ್ಟಿದವರೊಳಗೆ ಅವನೊಬ್ಬನೇ ಉಳಿದಿದ್ದಾನೆ. ಅವನ ಮೇಲೆ ತಂದೆಗೆ ಬಹಳ ಪ್ರೀತಿಯುಂಟು ಎಂದು ಹೇಳಿದೆವು. ಅದಕ್ಕೆ ನೀನು ಸೇವಕರಾದ ನಮಗೆ, ನಾನು ಆ ಹುಡುಗನನ್ನು ನೋಡಬೇಕು, ಅವನನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಅಪ್ಪಣೆ ಕೊಡಲು ನಾವು ಸ್ವಾಮಿಯವರಿಗೆ, ಆ ಹುಡುಗನು ತನ್ನ ತಂದೆಯನ್ನು ಅಗಲುವುದಕ್ಕಾಗುವುದಿಲ್ಲ, ಅಗಲಿದರೆ ತಂದೆ ಸತ್ತಾನು ಅಂದೆವು. ಅದಕ್ಕೆ ನಿಮ್ಮ ತಮ್ಮನು ಸಂಗಡ ಬಾರದಿದ್ದರೆ ನೀವು ಇನ್ನೊಂದು ಸಾರಿ ನನ್ನ ಮುಖವನ್ನು ನೋಡಕೂಡದು ಎಂದು ಅಪ್ಪಣೆ ಕೊಟ್ಟಿಯಷ್ಟೇ. ನಾವು ನಿನ್ನ ಸೇವಕನಾದ ನಮ್ಮ ತಂದೆಯ ಬಳಿಗೆ ಬಂದಾಗ ಸ್ವಾಮಿಯ ಮಾತನ್ನು ತಿಳಿಸಿದೆವು.
ನಮ್ಮ ತಂದೆ, ನೀವು ತಿರುಗಿ ಹೋಗಿ ನಮಗೆ ಧಾನ್ಯವನ್ನು ಕೊಂಡುಕೊಂಡು ಬನ್ನಿರಿ ಎಂದು ಹೇಳಿದಾಗ ನಾವು ಆತನಿಗೆ ಹೇಗೆ ಹೋಗುವುದು? ತಮ್ಮನು ನಮ್ಮ ಜೊತೆಯಲ್ಲಿ ಇಲ್ಲವಾದರೆ ಆ ಮನುಷ್ಯನ ಮುಖವನ್ನು ನೋಡಲಾಗದು. ತಮ್ಮನು ನಮ್ಮ ಸಂಗಡ ಬಂದರೆ ಹೋಗುತ್ತೇವೆ ಎಂದು ಹೇಳಿದ್ದಕ್ಕೆ ನಿನ್ನ ಸೇವಕನಾದ ನಮ್ಮ ತಂದೆಯು, ನನ್ನ ಪತ್ನಿಯಲ್ಲಿ ನನಗೆ 2 ಗಂಡು ಮಕ್ಕಳು ಹುಟ್ಟಿದರೆಂಬುದು ನಿಮಗೆ ತಿಳಿದೇ ಇದೆ ಅಷ್ಟೇ. ಅವರಲ್ಲಿ ಒಬ್ಬನು ನನ್ನ ಬಳಿಯಿಂದ ಹೊರಟು ಹೋದನು. ಅವನು ಸಂದೇಹವಿಲ್ಲದೆ ಮೃಗದಿಂದ ಸೀಳಿ ಹಾಕಲ್ಪಟ್ಟಿರಬೇಕೆಂದು ತಿಳುಕೊಂಡೆನು. ಅಂದಿನಿಂದ ನಾನು ಅವನನ್ನು ಕಾಣಲಿಲ್ಲ. ಈಗ ಇವನನ್ನೂ ನನ್ನ ಬಳಿಯಿಂದ ತೆಗೆದುಕೊಂಡು ಹೋಗಬೇಕೆಂದಿದ್ದೀರಿ. ಇವನಿಗೂ ಕೇಡು ಬಂದರೆ ಈ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ನೀವು ಕಾರಣರಾಗುವಿರಿ ಅಂದನು. ನಮ್ಮ ತಂದೆಯ ಪ್ರಾಣವೂ ಇವನ ಪ್ರಾಣವೂ ಒಂದೇ ಆಗಿರುವುದರಿಂದ ನಾನು ನಿನ್ನ ಸೇವಕನಾದ ನನ್ನ ತಂದೆಯ ಬಳಿಗೆ ಸೇರಿದಾಗ ಈ ಹುಡುಗನು ಸಂಗಡ ಇಲ್ಲದೆ ಹೋದರೆ ಹುಡುಗನು ಬರಲಿಲ್ಲವೆಂದು ಅವನು ತಿಳಿದ ಕೂಡಲೇ ಸಾಯುವನು. ಹೀಗೆ ಸ್ವಾಮಿಯ ಸೇವಕರಾದ ನಾವು ನಿನ್ನ ಸೇವಕನಾದ ನಮ್ಮ ತಂದೆಯ ಮುದಿತಲೆ ದುಃಖದಿಂದಲೇ ಪಾತಾಳಕ್ಕೆ ಸೇರಲು ಕಾರಣರಾಗುವೆವು. ಸೇವಕನಾದ ನಾನು ನನ್ನ ತಂದೆಯ ಬಳಿಯಲ್ಲಿ ಈ ಹುಡುಗನಿಗೆ ಹೊಣೆಯಾಗಿ ನಾನು ಇವನನ್ನು ನಿನ್ನ ಬಳಿಗೆ ಕರೆದುಕೊಂಡು ಬಾರದಿದ್ದರೆ ತಂದೆಗೆ ತಪ್ಪಿದವನ ದೋಷ ಎಂದೆಂದಿಗೂ ನನಗಿರಲಿ ಎಂದು ಮಾತು ಕೊಟ್ಟೆನು. ಆದದರಿಂದ ಸೇವಕನಾದ ನಾನು ಈ ಹುಡುಗನಿಗೆ ಬದಲಾಗಿ ಸ್ವಾಮಿಗೆ ಗುಲಾಮನಾಗುವಂತೆಯೂ ಇವನು ತನ್ನ ಅಣ್ಣಂದಿರ ಸಂಗಡ ಹೋಗುವಂತೆಯೂ ಅನುಗ್ರಹ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಈ ಹುಡುಗನನ್ನು ಬಿಟ್ಟು ನಾನು ನನ್ನ ತಂದೆಯ ಬಳಿಗೆ ಹೇಗೆ ಹೋಗುವುದಕ್ಕಾಗದಿತ್ತು? ತಂದೆಗೆ ಮಹಾಶೋಕ ಉಂಟಾಗುವುದನ್ನು ನಾನು ನೋಡಕೂಡದು ಅಂದನು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಇಂದಿನ ನಮ್ಮ ಅಧ್ಯಯನ ಆದಿಕಾಂಡ 44ನೇ ಅಧ್ಯಾಯ, ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 44. ಆದಿಕಾಂಡ 43ನೇ ಅಧ್ಯಾಯದಲ್ಲಿ ಕಾನಾನ್ ದೇಶದಲ್ಲಿ ಘೋರ ಬಹುವಾಗಿತ್ತು. ಯಾಕಂತೇಳಿದರೆ ಇನ್ನೂ ಯೋಸೇಫನ ಅಣ್ಣಂದಿರು ಹೋಗಲಿಲ್ಲ. ಎಲ್ಲಿಗೆ? ಐಗುಪ್ತ ದೇಶಕ್ಕೆ. ಯಾಕಂತೇಳಿದರೆ ಯಾಕೋಬನು ಅಥವಾ ಇಸ್ರಾಯೇಲನು ಕಳಿಸ್ಲಿಲ್ಲ. ಯಾರನ್ನು ಕಳಿಸ್ಲಿಲ್ಲ ಅಂದರೆ ಯೋಸೇಫನು ಒಂದು ಮಾತು ಹೇಳಿದನು, ನಿಮ್ಮ ತಮ್ಮನನ್ನು ಅಂದರೆ ಬೆನ್ಯಾಮೀನನನ್ನು ನೀವು ಕರ್ಕೊಂಡು ಬರುವ ತನಕ ನನ್ನ ಮುಖವನ್ನು ನೋಡಬಾರ್ದು ಎಂಬುದಾಗಿ ಹೇಳಿದರು. ನೀವು ಕರ್ಕೊಂಡು ಬಂದರೆ ನೀವು ಸತ್ಯವಂತರು, ನೀವು ಕರ್ಕೊಂಡು ಬರಲಿಲ್ಲ ಅಂದರೆ ನೀವು ಗೂಢಚಾರರು ಎಂಬಂತೆ ಅವನು ಹೇಳಿ ಕಳಿಸಿರ್ತಾನೆ. ಆದ್ದರಿಂದ ಒಂದು ಕಡೆ ಸಿಮಿಯೋನನನ್ನು ಸೆರೆಯಲ್ಲಿ ಹಾಕಿಬಿಟ್ಟಿರ್ತಾರೆ. ಯಾಕಂದರೆ ಅಣ್ಣಂದರ ಮುಂದೆಯೇ ಸಿಮಿಯೋನನನ್ನು ಬೇಡಿ ಹಾಕಿಸಿ ಇಟ್ಟಿರ್ತಾನೆ ತನ್ನ ಕಡೆ ಇರುವಂತೆ. ನೀವು ಬೆನ್ಯಾಮಿನನ್ನು ಕರ್ಕೊಂಡು ಬರೋ ತನಕ ಸಿಮಿಯೋನನ್ನು ನನ್ನ ಬಳಿಯಲ್ಲಿ ಇರಬೇಕು ಎಂಬುದಾಗಿ ಕಳಿಸ್ಬಿಡ್ತಾನೆ. ಕಳಿಸಿದ ಮೇಲೆ ರೂಬೇನನು ಬೆನ್ಯಾಮಿನನನ್ನು ಕಳಿಸು ಎಂಬುದಾಗಿ ಯಾಕೋಬನನ್ನು ಕೇಳಿಕೊಂಡಾಗ ಯಾಕೋಬನು ಒಪ್ಪೋದಿಲ್ಲ. ಆದ ಕಾರಣ ಸ್ವಲ್ಪ ದಿನ ಅವರು ಹಾಗೆ ಕಾನಾನ್ ದೇಶದಲ್ಲಿ ಇದ್ದುಬಿಡ್ತಾರೆ. ಐಗುಪ್ತ ದೇಶಕ್ಕೆ ಹೋಗದೆ ಕಾನಾನ್ನಲ್ಲಿ ಇದ್ದುಬಿಡ್ತಾರೆ ತಂದೆ ಜೊತೆಗೆ. ಎಲ್ಲ ಧಾನ್ಯಗಳು ತೀರಿ ಹೋದಾಗ ಮತ್ತೆ ಅಧ್ಯಾಯ 43ರಲ್ಲಿ ಯಾಕೋಬನು ಹೇಳ್ತಾನೆ, ಮತ್ತೆ ನೀವು ಐಗುಪ್ತ ದೇಶಕ್ಕೆ ಹೋಗಿ ಧಾನ್ಯಗಳನ್ನು ತಕ್ಕೊಂಡು ಬನ್ನಿರಿ ಅಂತ ಹೇಳಿದಾಗ ಈಗ ರೂಬೇನು ಮಾತಾಡೋದಿಲ್ಲ, ಯೆಹೂದನು ಮಾತಾಡ್ತಾನೆ. ಯೆಹೂದನು ತಂದೆ ಹತ್ರ ಇನ್ನಿತರರ ಸಹೋದರರ ಪರವಾಗಿ ಮಾತಾಡ್ತಾನೆ. ನಾವು ಬೆನ್ಯಾಮಿನನನ್ನು ಕರ್ಕೊಂಡು ಹೋಗದಿದ್ದರೆ ನನ್ನ ಮುಖ ನೋಡಬೇಡ್ರಿ ಎಂಬುದಾಗಿ ಆ ದೇಶಾಧಿಪತಿ ಹೇಳಿದನು. ಆದ ಕಾರಣ ನಾವು ಅವನನ್ನು ಕರ್ಕೊಂಡು ಹೋಗಬೇಕು ಎಂಬುದಾಗಿ ಹೇಳಿದಾಗ ಯಾಕೋಬನು ಹೇಳ್ತಾನೆ, ಇನ್ನೊಬ್ಬ ತಮ್ಮ ಇದ್ದಾನಂತ ನೀವು ಯಾಕೆ ಹೇಳಿ ಇಂಥ ಒಂದು ಕಷ್ಟಕ್ಕೆ ನನ್ನನ್ನು ಗುರಿಪಡಿಸಿದ್ದೀರಿ ಎಂಬುದಾಗಿ ಹೇಳಿದಾಗ, ಇಲ್ಲ, ಆ ದೇಶಾಧಿಪತಿ ಸೂಕ್ಷ್ಮವಾಗಿ ನಮ್ಮ ಬಗ್ಗೆ ವಿಚಾರಿಸಿದ, ನಿಮಗೆ ತಂದೆ ಇದ್ದಾರಾ, ಜೀವಂತವಾಗಿದ್ದಾರಾ,
ಇನ್ನೊಬ್ಬ ತಮ್ಮ ಇದ್ದಾನ ಎಂಬುದಾಗಿ ಕೇಳಿದಾಗ ನಾವು ಅವನ ಪ್ರಶ್ನೆಗೆ ತಕ್ಕಂತೆ ಉತ್ತರ ಕೊಟ್ಟೆವು ಎಂಬುದಾಗಿ ಸಮರ್ಥಿಸಿದರು. ಯೋಸೇಫನ ಅಣ್ಣಂದರು ಇಲ್ಲವೇ ಯಾಕೋಬನ ಮಕ್ಕಳು, ಯಾಕೋಬನಿಗೆ ಅಥವಾ ಇಸ್ರಾಯೇಲನಿಗೆ. ಕೊನೆಗೆ ಯೆಹೂದನು ಮುಂದಾಳತ್ವವನ್ನು ವಹಿಸಿಕೊಂಡು ಹೇಳ್ತಾನೆ, ನಾನು ಬೆನ್ಯಾಮೀನನನ್ನು ಕರ್ಕೊಂಡು ಹೋಗ್ತೇನೆ, ನನ್ನ ಹೊಣೆ, ನನ್ನ ರೆಸ್ಪಾನ್ಸಿಬಿಲಿಟಿ ಅದು. ಒಂದು ವೇಳೆ ನಾನು ಹಿಂದಿರುಗಿ ತರದಿದ್ದರೆ ಆ ದೋಷ ನಿರಂತರವಾಗಿರಲಿ ಅಂತ ಹೇಳಿದಾಗ ಇವನು ಯೆಹೂದನು ಹೇಳಿದಂಥ ಮಾತು ಇಸ್ರಾಯೇಲನಿಗೆ ಅಂದರೆ ಯಾಕೋಬನಿಗೆ ಅದು ಒಪ್ಪಿಗೆ ಆಯಿತು. ಸರಿ, ನೀವು ಹೋಗಲೇಬೇಕಾದ್ರೆ ಒಂದು ಕೆಲಸ ಮಾಡಿರಿ, ಶ್ರೇಷ್ಠವಾದಂಥ ಕಾಣಿಕೆ, ಕಾನಾನ್ ದೇಶದಲ್ಲಿರ್ತಕ್ಕಂಥ ಶ್ರೇಷ್ಠವಾದಂಥ ಕಾಣಿಕೆ ತೈಲ ಮತ್ತು ಹಾಲು ಮಡ್ಡಿ, ರಕ್ತಬೋಳ ಮತ್ತು ಬಾದಾಮಿ ಇವುಗಳನ್ನು ತಕ್ಕೊಂಡು ಹೋಗಿ ಆ ದೇಶಾಧಿಪತಿಗೆ ಕಾಣಿಕೆಯಾಗಿ ಕೊಡ್ರಿ, ಹಣ ಬಂದು 2ರಷ್ಟು ಕೊಡ್ರಿ, ತಗೊಂಡು ಹೋಗ್ರಿ. ಅಷ್ಟೇ ಅಲ್ಲದೆ ಹೋದ ಸಾರಿ ನೀವು ಹಿಂದಿರುಗಿ ಬಂದಾಗ ನಿಮ್ಮ ಧಾನ್ಯಗಳಲ್ಲಿ ನಿಮ್ಮ ಹಣದ ಚೀಲ, ಹಣ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಆಯ್ತಲ್ಲ, ಅದನ್ನು ಕೂಡ ನೀವು ತಕ್ಕೊಂಡು ಹೋಗಿ ಕೊಟ್ಬಿಡ್ರಿ. ಒಂದು ವೇಳೆ ಅದು ಅವರಿಗೆ ತಿಳಿಯದೆ ನಿಮ್ಮ ಕಡೆಗೆ ಬಂದಿರ್ಬೋದು. ನೋಡ್ರಿ, ಯಾಕೋಬನು ಎಷ್ಟು ಪ್ರಾಮಾಣಿಕನಾಗಿದ್ದ, ಎಷ್ಟು ನಂಬಿಗಸ್ತನಾಗಿದ್ದ. ಮುಪ್ಪಿನ ವಯಸ್ಸಿನಲ್ಲಿ ಕೂಡ ಹಣದ ವಿಷಯದಲ್ಲಿ ಅವನು ಸರಿಯಾಗಿದ್ದ, ನೇರವಾಗಿದ್ದ, ಯಥಾರ್ಥನಾಗಿದ್ದ, ಸೂಕ್ಷ್ಮನಾಗಿದ್ದ ಎಂಬುದಾಗಿ. ಹಣದ ವಿಷಯದಲ್ಲಿ ನಾವು ನಂಬಿಗಸ್ತರಾಗಿದ್ದರೆ ನಿಜವಾದ ಧನವನ್ನು ಅಂದರೆ ದೈವಿಕವಾದವುಗಳನ್ನು ದೇವರು ಕೊಡ್ತಾನೆಂಬುದಾಗಿ ಯೇಸು ಕರ್ತನ ಬೋಧನೆಯಾಗಿತ್ತು ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ. ಸರಿ, ಈಗ ಯಾಕೋಬನು ಅಥವಾ ಇಸ್ರಾಯೇಲನು ಏನು ಮಾಡ್ತಾನೆ, ತನ್ನ ಚಿಕ್ಕ ಮಗನಾದಂಥ ಬೆನ್ಯಾಮೀನನನ್ನು, ಅಂದರೆ ಮೊದಲು ಬೆನೋನಿ ಅಂತ ಹೇಳ್ಬಿಟ್ಟು ದುಃಖದ ಮಗನಂತ ತಾಯಿ ಇಟ್ಟ ಹೆಸರನ್ನು ಬದಲಾಯಿಸಿ ಬೆನ್ಯಾಮೀನ್, ಬಲಭುಜದ ಮಗನು ಎಂಬುದಾಗಿ, ಬೆನ್ ಅಂದರೆ ಮಗನು ಎಂಬುದಾಗಿ ಅವನಿಗೆ ಹೆಸರು ತಾನು ಇಟ್ಟಿರ್ತಾನಲ್ವ, ಆ ಮಗನನ್ನು, ಪ್ರಿಯ ಮಗನನ್ನು, ಚಿಕ್ಕ ಮಗನನ್ನು, ಕೊನೆ ಮಗನನ್ನು ಕಳಿಸ್ಕೊಡ್ತಾನೆ ಯೋಸೇಫನ ಕಡೆ. ಕಳಿಸ್ಕೊಟ್ಟಾಗ ಹೇಳ್ತಾನೆ, ಆಯಿತು, ಈ ಕಾಣಿಕೆಯೆಲ್ಲ ನೋಡಿಬಿಟ್ಟು, ಹಣವನ್ನು ನೀವು ಹಿಂದಿರುಗಿ ಕೊಡುವಂಥದ್ದನ್ನು ನೋಡಿಬಿಟ್ಟು, ಮತ್ತು ಈ ಬೆನ್ಯಾಮೀನನನ್ನು ನೋಡಿಬಿಟ್ಟು, ಒಂದು ವೇಳೆ ಸರ್ವಶಕ್ತನಾದ ದೇವರು ಅನುಗ್ರಹಿಸಲಿ, ನಿಮ್ಮೊಂದಿಗೆ ನಾನು ಏನು ಮಾಡ್ತೇನೆ, ಇವನನ್ನು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಕಳಿಸ್ಕೊಡ್ತಾನೆ. ಒಂದು ವೇಳೆ ಆ ರೀತಿಯಾಗಿ ಆಗಬಾರ್ದು ಅಂತ ಹೇಳಿದ್ರೆ ದೇವ್ರ ಚಿತ್ತ ಏನಿದೆಯೋ ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು ಕೂಡ ಒಂದು ಮಾತನ್ನು ಹೇಳಿಬಿಟ್ಟು ಕಳಿಸ್ತಾನೆ. ಕಳಿಸಿದ ತಕ್ಷಣ ಯೋಸೇಫನ ಕಡೆಗೆ ಬರ್ತಾರೆ. ಯೋಸೇಫನ ಒಂದು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿರಿ, ವ್ಯವಸ್ಥೆ ಮಾಡಿರಿ ಅಂತ ಆಡಳಿತಗಾರನಿಗೆ ಹೇಳ್ತಾನೆ. ಅದೇ ರೀತಿಯಾಗಿ ಊಟಕ್ಕೆ ಕೂತಾಗ ಕೂಡ ಅಲ್ಲಿ ಕೂತ್ಕೊಳ್ಳುವಂಥ ಒಂದು ಪೊಸಿಷನ್ ನೋಡುವಾಗ ಅದು ವಯಸ್ಸಿಗೆ ತಕ್ಕಂತೆ ಯಾಕೋಬನ ಮಕ್ಕಳ ದೊಡ್ಡವನಂದರೆ ರೂಬೇನ್ ಮೊದಲುಗೊಂಡು ಬೆನ್ಯಾಮೀನನವರೆಗೆ ಇರುವಂಥ ಆ ವಯಸ್ಸು, ಆ ಒಂದು ಸ್ಥಿತಿ ಸ್ಥಾನಕ್ಕೆ ಅನುಸಾರವಾಗಿ ಯೋಸೇಫನು ಕೂತ್ಕೊಳ್ಳುವಂತೆ ಮಾಡ್ತಾನೆ. ಆದ್ದರಿಂದ ಅವರೆಲ್ರಿಗೂ ಆಶ್ಚರ್ಯ ಆಗ್ತದೆ. ಯಾಕಂದರೆ ಈ ಐಗುಪ್ತ ದೇಶದ ಪ್ರಧಾನಮಂತ್ರಿ ಈ ರೀತಿಯಾಗಿ ನಮ್ಮನ್ನು ತಿಳಿದಂತೆ ಕೂತ್ಕೊಳ್ಳುವಂತೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ಎಲ್ಲರೂ ಕೂಡ ಊಟ ಮಾಡ್ತಾರೆ, ಸಂಭ್ರಮದಿಂದ ಇರ್ತಾರೆ. ಆಗ ತರುವಾಯ ಯೋಸೇಫನು ಮಾಡಿದಂಥದ್ದು 44ನೇ ಅಧ್ಯಾಯ, ಮನೆ ವಾರ್ತೆಯವನು ಅಥವಾ ಆಡಳಿತಗಾರನಿಗೆ, ಯೋಸೇಫನ ಅಸಿಸ್ಟೆಂಟ್ಗೆ ಅವನು ಹೇಳ್ತಾನೆ, ಆ ಮನುಷ್ಯರ ಚೀಲಗಳಲ್ಲಿ ಹೊರುವಷ್ಟು ತುಂಬ ಧಾನ್ಯವನ್ನು ಕೊಟ್ಟು ಕಳಿಸು. ಆದರೆ ಕಿರಿಯವನ, ಚಿಕ್ಕವನಿದ್ದಾನಲ್ಲ ಬೆನ್ಯಾಮೀನವನು, ಆ ಬೆನ್ಯಾಮೀನ ಚೀಲದೊಳಗೆ ಹಣವನ್ನಲ್ಲದೆ ನನ್ನ ಬೆಳ್ಳಿಯ ಪಾನಪಾತ್ರೆಯನ್ನು ಇಡಬೇಕಂತ ಅಪ್ಪಣೆ ಕೊಡ್ತಾನ್ರಿ.
ಅದೇ ರೀತಿಯಾಗಿ ಅವರೆಲ್ಲರೂ ಇರುವಾಗ ಈ ಬೆನ್ಯಾಮೀನನ ಚೀಲದಲ್ಲಿ ಯೋಸೇಫನ ಸ್ಪೆಷಲ್ ಆಗಿರುವಂಥ ಒಂದು ಪಾತ್ರೆಯನ್ನು ಅವನ ಚೀಲದಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡ್ತಾರೆ. ಆಗ ಅವರು ಬೆಳಗ್ಗೆ ಎದ್ದು ಹೊತ್ತು ಮತ್ತು ಅವರು ಹೊರಟು ಹೋಗ್ತಾ ಇದ್ರು. ಆಗ ಇನ್ನೇನು ಅವರು ಪಟ್ಟಣವನ್ನು ಬಿಟ್ಟು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಯೋಸೇಫನು ತನ್ನ ಆಡಳಿತಗಾರನಿಗೆ ಏನು ಹೇಳ್ತಾನೆ, ನೀನೆದ್ದು ಆ ಮನುಷ್ಯನನ್ನು ಹಿಂದಟ್ಟಿ ಸಂಧಿಸಿ, ನೀವು ಉಪಕಾರಕ್ಕೆ ಪ್ರತಿಯಾಗಿ ಯಾಕೆ ಅಪಕಾರ ಮಾಡ್ತೀರಿ ಎಂಬುದಾಗಿ ಹೋಗಿ ಹೇಳು. ಆ ಪಾತ್ರೆಯಲ್ಲಿ ನನ್ನ ದಣಿ ಪಾನ ಮಾಡ್ತಾನೆ ಅಥವಾ ಅದರಲ್ಲಿ ಅವನು ಒಂದು ದೈವಿಕವಾದಂಥ ಒಂದು ಧಾರ್ಮಿಕತ್ವವನ್ನು ಪಾಲಿಸ್ತಾನೆ ಅಂಥ ಒಂದು ಪಾತ್ರೆಯನ್ನು ನೀವು ಯಾಕೆ ತಗೊಂಡು ಹೋಗಿಬಿಟ್ಟಿದ್ದೀರಿ ಎಂಬುದಾಗಿ ಹೇಳು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಅವನು ಹೋಗಿ ಆ ಮಾತುಗಳನ್ನು ಹೇಳಿದಾಗ ಅವರು ಏನು ಹೇಳ್ತಾರೆ ಅಂದರೆ ಯೋಸೇಫನ ಅಣ್ಣಂದರು ಏನು ಹೇಳ್ತಾರೆ, ಆದಿಕಾಂಡ 44ನೇ ಅಧ್ಯಾಯದ 7ನೇ ವಚನದಲ್ಲಿ, ಸ್ವಾಮಿ ಇಂಥ ಮಾತುಗಳನ್ನು ಯಾಕೆ ಹೇಳ್ತೀರಿ ನೀವು? ನಿನ್ನ ಸೇವಕರು ಇಂಥ ಕೃತ್ಯಗಳನ್ನು ಎಂದಿಗೂ ಮಾಡುವರಲ್ಲ. ಮೊದಲು ನಮ್ಮ ಚೀಲಗಳ ಬಾಯಲ್ಲಿ ನಮಗೆ ಹಣ ಸಿಕ್ತಲ್ಲ, ಅದನ್ನು ತಕ್ಕೊಂಡು ಹೋಗ್ಬಿಟ್ಟು ಹಿಂದಿರುಗಿ 2ನೇ ಸರಿ ಬರುವಾಗ ನಮಗೆ ಅದನ್ನು ವಾಪಸ್ ಮಾಡಿದ್ದೇವೆ. ಅಂದರೆ ನಾವು ಪ್ರಾಮಾಣಿಕರು, ನಾವು ನಂಬಿಗಸ್ತರು ಎಂಬುದನ್ನು ರುಜುಪಡಿಸ್ಕೊಳ್ತಾರೆ. ಹೀಗಿರುವಾಗ ನಾವು ನಿಮ್ಮ ದಣಿಯ ಮನೆಯೊಳಗಿಂದ ಬೆಳ್ಳಿ ಬಂಗಾರವನ್ನು ಹೇಗೆ ಕದ್ಕೊಂಡು ಬರಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳಿದಾಗ, ಆಯಿತು, ಒಂದು ವೇಳೆ ಸಿಕ್ಕಿದ್ರೆ ನಾವೆಲ್ಲರೂ ನಮ್ಮ ಸ್ವಾಮಿಗೆ ದಾಸರಾಗಬೇಕು, ಆಯಿತು, ನಿಮಗೆ ನಾವು ದಾಸರಾಗಿಬಿಡ್ತೇವೆ. ಸಿಕ್ಕುತ್ತದೋ, ಯಾವನ ಬಳಿಯಲ್ಲಿ ಸಿಗ್ತದೋ ಅವನು ನನಗೆ ದಾಸನಾಗಬೇಕು, ವಿನಃ ನೀವೆಲ್ಲರೂ ಅಲ್ಲ ಎಂಬುದಾಗಿ ಹೇಳ್ತಾರೆ. ಉಳಿದವರು ತಪ್ಪಿಲ್ಲದವರು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅವರು ತ್ವರೆಪಟ್ಟು ಅವಸರವಾಗಿ ಪ್ರತಿಯೊಬ್ಬೊಬ್ಬರು ತನ್ನ ಚೀಲವನ್ನು ನೆಲಕ್ಕಿಳಿಸಿ ಬಿಚ್ಚಿ ಪರೀಕ್ಷೆ ಮಾಡ್ತಾರೆ. ಕೊನೆಗೆ ದೊಡ್ಡವನ ಮೊದಲುಗೊಂಡು ಅಂದರೆ ರೂಬೇನು, ಸಿಮಿಯೋನು, ಯೆಹೂದನು ಒಬ್ಬೊಬ್ಬರಾಗಿ ಎಲ್ಲರ ಚೀಲ ನೋಡಿದಾಗ ಯೋಸೇಫನ ಪಾತ್ರೆ ಅಲ್ಲಿರೋದಿಲ್ಲ. ಕೊನೆಯದಾಗಿ ಆ ಪಾತ್ರೆಯು ಬೆನ್ಯಾಮೀನನ ಚೀಲದಲ್ಲಿ ಸಿಕ್ಕಿತು. ಆದಿಕಾಂಡ 44 ಮತ್ತು 12ನೇ ವಚನ. ಆ ಪಾತ್ರೆ ಸಿಕ್ಕಿದಾಗ ಅವರು ದುಃಖಕ್ರಾಂತರಾಗಿ, ಶಾಕ್ ಆಯಿತು ಅವರಿಗೆ. ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಕತ್ತೆಗಳ ಮೇಲೆ ಚೀಲಗಳನ್ನು ಹೇರಿಕೊಂಡು ಪಟ್ಟಣಕ್ಕೆ ಹಿಂದಿರುಗಿ ಬಂದರು. ಈಗೇನ ಪಟ್ಟಣದ ಹೊರಗೆ ಹೋಗಿದ್ದಾರೆ. ಆಗ ಯೋಸೇಫನ ಆಡಳಿತಗಾರದು ಹೋಗಿಬಿಟ್ಟು ಅವ್ರನ್ನ ಈ ರೀತಿಯಾಗಿ ಹೇಳಿದ ಮೇಲೆ ಹಿಂದಿರುಗಿ ಮತ್ತೆ ಕರ್ಕೊಂಡು ಬರ್ತಾನೆ. ಬಂದಾಗ ಅವರು ಯೆಹೂದನು ಮತ್ತು ಅವನ ಅಣ್ಣ ತಮ್ಮಂದರು ಈಗ ಮೌತ್ ಪೀಸ್ ಅಂದರೆ ಭಾಷಣಗಾರನು, ಲೀಡರ್ಶಿಪ್ಪು, ನಾಯಕತ್ವ ಮೊದಲು ರೂಬೇನ್ ಕೈಯಲ್ಲಿತ್ತು. ರೂಬೇನ್ ಮಾತಾಡಿ ಭಾಷಣಗಾರನಾಗಿದ್ದ. ಆದರೆ ಈಗ ತಂಡವನ್ನು 2ನೇ ಸಾರಿ ಕರ್ಕೊಂಡು ಬಂದಾಗ ಹೊಣೆ ಹೊತ್ತದ್ದು ಯೆಹೂದನು. ಆದ ಕಾರಣ ಯೆಹೂದನು ಮತ್ತು ಅವನ ಅಣ್ಣ ತಮ್ಮಂದರು ಯೋಸೇಫನ ಮನೆಗೆ ಬಂದಾಗ ಅವನು ಇನ್ನೂ ಅಲ್ಲೇ ಇದ್ದನು, ಇನ್ನೂ ಕೂತ್ಕೊಂಡಿದ್ದಾನೆ, ವೆಯ್ಟ್ ಮಾಡ್ತಾ ಇದ್ದಾನೆ ಯೋಸೇಫನು. 14ನೇ ವಚನ, ಅವರು ಅವನ ಎದುರಿಗೆ ಅಡ್ಡ ಬೀಳಲು ಮತ್ತೊಂದು ಸಾರಿ ಬೀಳ್ತಾರೆ. ಮತ್ತೆ ಆ ಕನಸು ಯಾವ ರೀತಿಯಾಗಿ, ಆ ಸಿವಿಡಿನ ಕನಸು ಯಾವ ರೀತಿಯಾಗಿ ಅದು ಅಡ್ಡ ಬಿದ್ದು ಯೋಸೇಫನ ಸಿವಿಡಿ ಎದ್ದು ನಿಂತಾಗ ಉಳಿದಂಥ ಅಣ್ಣಂದರ ಸಿವಿಡುಗಳು ಅಡ್ಡ ಬಿದ್ವು ಅಂತ ಹೇಳಿದಂಥ ಕನಸು ಅದೇ ರೀತಿಯಾಗಿ ಇಲ್ಲಿ ಆಯಿತು. ಮತ್ತು ಇಲ್ಲಿ ಅಡ್ಡ ಬಿದ್ದಾಗ ಆದಿಕಾಂಡ 37ರಲ್ಲಿ ನಡೆದಂಥ ಘಟನೆ ಮತ್ತೆ ನೆನಪಿಗೆ ಆಗಿರಬೇಕು ಯೋಸೇಫನಿಗೆ. ಯೋಸೇಫನು ಅವರನ್ನು, ನೀವು ಮಾಡಿರುವ ಈ ಕೃತ್ಯವು ಏನು? ನನ್ನಂಥವನು ಈ ಶಕನ ನೋಡಿ ಗುಟ್ಟನ್ನು ಬಿಚ್ಚುವನೆಂಬುದು ನಿಮಗೆ ತಿಳಿಯೋಲ್ವೋ ಅಂತ ಹೇಳ್ತಾನೆ. ಅಂದರೆ ಒರಟಾಗಿ ಏನೋ ಉದ್ದೇಶಕ್ಕಾಗಿ ಯೋಸೇಫನ ಹಾಗೆ ಹೇಳಿರಬೇಕು.
ಆವಾಗ ಅವ್ರು ಹೇಳ್ತಾರೆ, ನಾವು ನಮ್ಮ ಸ್ವಾಮಿಗೆ ಏನು ಹೇಳೋಣ. ಈಗ ಸ್ವಾಮಿ ಅಂತಾರೆ ತಮ್ಮನನ್ನು, ಅಣ್ಣಂದರು ಸ್ವಾಮಿ ಎಂಬುದಾಗಿ ಹೇಳ್ತಾರೆ. ಸ್ವಾಮಿಗೆ ಏನು ಹೇಳೋಣ, ನಾವು ಹೇಗೆ ಮಾತಾಡುವೆವು, ನಾವು ನಿರ್ದೋಷಿಗಳಾಗಿ ತೋರುವಂತೆ ಏನು ಮಾಡಬೇಕು. ನಿನ್ನ ಸೇವಕರ ಪಾಪಕೃತ್ಯವನ್ನು ದೇವರು ಹೊರಪಡಿಸಿದ್ದಾನೆ. ಮತ್ತೆ ಆ ಗಿಲ್ಟಿ ಫೀಲಿಂಗ್, ಅಪರಾಧದ ಮನಸಾಕ್ಷಿ, ಮನಸ್ಸು, ತಮ್ಮನನ್ನು ಮಾರಿದಂಥ ಆ ಒಂದು ದೃಶ್ಯ ಮತ್ತೆ ಇವರಿಗೆ ಬರ್ತಾ ಇದೆ. ಆದರೆ ತಮ್ಮನನ್ನು ಅಂದರೆ ಯೋಸೇಫನನ್ನು ಆ ರೀತಿಯಾಗಿ ಅನ್ಯಾಯ ಮಾಡಿದ್ದಕ್ಕೆ ನಾವು ಈ ರೀತಿಯಾಗಿ ಕಷ್ಟಪಡಬೇಕಾಗ್ತದಲ್ಲ ಅಂತ ಹೇಳ್ಬಿಟ್ಟು ಯೆಹೂದನು ಮಾತಾಡ್ತಾನೆ. ಆವಾಗ ಯೋಸೇಫನು ಏನು ಹೇಳ್ತಾನೆ, ಈ ಪಾತ್ರೆ ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರವಲ್ಲದೆ ನಾವೆಲ್ಲರೂ ನಮ್ಮ ಸ್ವಾಮಿಗೆ ಗುಲಾಮರಾದೇವಲ್ಲವೇ ಅಂತ ಯೋಸೇಫನಿಗೆ ಹೇಳಿದಾಗ ಯೋಸೇಫನು ಹೇಳ್ತಾನೆ, ಇಲ್ಲ, ಹಾಗೆ ಎಂದಿಗೂ ಆಗಬಾರ್ದು. ಎಲ್ಲರೂ ಗುಲಾಮರಲ್ಲ. ಈ ಪಾತ್ರೆ ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರ ನನಗೆ ಗುಲಾಮನಾಗಬೇಕು. ನೀವೆಲ್ಲರೂ ರೂಬೇನು, ಸಿಮಿಯೋನು, ಯಹೂದನ್ ನೀವು ಯಾರೂ ಆಗೋದು ಬೇಕಾಗಿಲ್ಲ ಅಂತಾರೆ. ಇವರು ಎಲ್ಲರೂ ಆಗಬೇಕಂತ ಯಹೂದನ್ ಮಾತಾಡ್ತಾನೆ. ಆಗ ಯಹೂದನು ಹತ್ತಿರಕ್ಕೆ ಬಂದು, ಹಾಗೆ ಬರಬಾರ್ದು, ಆದರೂ ಹತ್ತಿರಕ್ಕೆ ಬರ್ತಾನೆ. ಪ್ರಧಾನ ಮಂತ್ರಿ ಹತ್ರ ದೂರದಿಂದ ಇದ್ದಂಥವ್ರು ಹತ್ತಿರ ಬರ್ತಾರೆ. ಬಂದಾಗ ಒಂದು ಮಾತು ಹೇಳ್ತಾನೆ, ದಯವಿಟ್ಟು ಗಮನಿಸ್ರಿ. 44ನೇ ಅಧ್ಯಾಯ ಆದಿಕಾಂಡ 18ನೇ ವಚನದಲ್ಲಿ, ನಿನ್ನ ಸೇವಕನಾದ ನಾನು ಒಂದು ಮಾತನ್ನು ಅರಿಕೆ ಮಾಡಿಕೊಳ್ತೇನೆ, ನನ್ನ ಮೇಲೆ ಸಿಟ್ಟು ಮಾಡಬಾರ್ದು. ನೀನು ಫರೋಹನಿಗೆ ಸಮಾನನಾಗಿದ್ದಿ. ಯಾಕಂದರೆ ಯೋಸೇಫನು ಫರೋಹನಿಗೆ ಸಮಾನನಾಗಿದ್ದ ಎಂಬುದು ಇವರಿಗೆ ಗೊತ್ತಿತ್ತು. ಅದನ್ನು ಅರಿಕೆ ಮಾಡ್ತಾರೆ. ಸ್ವಾಮಿಯು ಸೇವಕರನ್ನು ನಿಮಗೆ ತಂದೆಯಾಗಲಿ ತಮ್ಮನಾಗಲಿ ಇದ್ದಾನಂತ ನೀನು ಕೇಳಿದಲ್ಲ. ಹೌದು, ತಂದೆ ಇದ್ದಾನೆ. ಅವನು ಮುದುಕನು, ಮುಪ್ಪಿನಲ್ಲಿ ಹುಟ್ಟಿದ ಒಬ್ಬ ಚಿಕ್ಕ ಹುಡುಗನು ಕೂಡ ಇದ್ದಾನೆ ಅಂತ ನಾವು ಹೇಳಿದ್ವಿ ನಿಮಗೆ. ಅವನ ಜೊತೆಗೆ ಒಡ ಹುಟ್ಟಿದವನು ಸತ್ತು ಹೋದನು. ಅಂದರೆ ಈ ಯೋಸೇಫನ ಬಗ್ಗೆ ಈಗ ಯಹೂದನು ಯೋಸೇಫನಿಗೆ ಹೇಳ್ತಾ ಇದ್ದಾನೆ. ಬೆನ್ಯಾಮಿನ್ ಜೊತೆಗೆ ಒಬ್ಬನು ಹುಟ್ಟಿದ್ದ, ಅವನಿಗೆ ಮುಂಚೆ ಯೋಸೇಫನು ಸತ್ತು ಹೋಗಿದ್ದಾನೆ. ಯಾಕಂದರೆ ಅವರಿಗೆ ಗೊತ್ತಿದ್ದ ಅಷ್ಟೇ, ಅಥವಾ ತಿಳಿದು ಹೇಳಿದ್ನೋ ತಿಳಿಯದೇ ಹೇಳಿದ್ನೋ, ಸತ್ತು ಹೋದನು. ಅವನ ತಾಯಿಯಲ್ಲಿ ಹುಟ್ಟಿದವರೊಳಗೆ ಅವನೊಬ್ಬನೇ ಉಳಿದಿದ್ದಾನೆ. ಅಂದರೆ ಬೆನ್ಯಾಮಿನ್ ಒಬ್ಬನೇ ರಾಹೇಳ ತಾಯಿ ಉಳಿದಿದ್ದಾನೆ. ಅವನ ಮೇಲೆ ತಂದೆಗೆ ಬಹಳ ಪ್ರೀತಿ ಉಂಟು. ಇದನ್ನು ಒಪ್ಕೊಂಡ್ಬಿಟ್ರು. ಈಗ ಮೊದಲು ಗೊತ್ತಿತ್ತು, ಹೊಟ್ಟೆ ಕಿಚ್ಚುಪಟ್ಟರು. ಈಗ ಸ್ವಲ್ಪ ಪರಿಪಕ್ವತೆಗೆ ಬಂದಿದ್ದಾರೆ. ಆದ ಕಾರಣ ಯೋಸೇಫನ ಮೇಲೆ ಪ್ರೀತಿ ಇತ್ತು, ಹೊಟ್ಟೆ ಕಿಚ್ಚುಪಟ್ಟರು. ಆದರೆ ಈಗ ಬೆನ್ಯಾಮಿನ್ ಮೇಲೆ ಕೂಡ ಭಾಳ ಪ್ರೀತಿ ಅವನಿಗೆ ಅಂತ ಒಪ್ಪಿಕೊಳ್ತಿದ್ದಾರೆ. ಆದಿಕಾಂಡ 44ನೇ ಅಧ್ಯಾಯ 20ನೇ ವಚನ. ಆದಿಕಾಂಡ 44, 20ನೇ ವಚನದಲ್ಲಿ ಅದನ್ನು ನೋಡ್ತೀವಿ. ಅದಕ್ಕೆ ನೀನು ಸೇವಕರಾದ ನಮಗೆ ನಾನು ಆ ಹುಡುಗನನ್ನು ನೋಡ್ಬೇಕಂತ ಹೇಳಿದ್ರಲ್ಲ, ಅದೇ ಪ್ರಕಾರವಾಗಿ ಆ ಹುಡುಗನು ತನ್ನ ತಂದೆಯನ್ನು ಅಗಲುವುದಕ್ಕಾಗೋದಿಲ್ಲ, ನಾನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ದೆ. ಆದರೆ ನಾನು ಭಾಳ ಕನ್ವಿನ್ಸ್ ಮಾಡಿದೆ, ಒಡಂಬಡಿಸಿದೆ. ನಾವು ನಿನ್ನ ಸೇವಕರಾದ ನಮ್ಮ ತಂದೆಯ ಬಳಿಗೆ ಬಂದಾಗ ಸ್ವಾಮಿಯ ಮಾತನ್ನು ತಿಳಿಸಿದೆವು. ಇದನ್ನೆಲ್ಲ ಹೇಳಿದ್ವಿ. ನೀವು ನಿನ್ನ ತಮ್ಮನನ್ನು ಕರ್ಕೊಂಡು ಬರದೇನು, ನನ್ನ ಮುಖ ನೋಡಬೇಡ್ರಿ ಅಂತ ಹೇಳಿದ್ವಲ್ಲ, ಅದನ್ನೆಲ್ಲ ನಾವು ನಮ್ಮ ತಂದೆಗೆ ತಿಳಿಸಿದೆವು. ತಮ್ಮನು ನಮ್ಮ ಜೊತೆಯಲ್ಲಿ ಇಲ್ಲವಾದರೆ ಆ ಮನುಷ್ಯನ ಮುಖವನ್ನು ನೋಡಲಾಗದು, ತಮ್ಮನು ನಮ್ಮ ಸಂಗಡ ಬಂದರೆ ಹೋಗುತ್ತೇವೆ ಎಂದು ಹೇಳಿದ್ದಕ್ಕೆ ನಿನ್ನ ಸೇವಕನಾದ ನಮ್ಮ ತಂದೆಯು. ಆದಿಕಾಂಡ 44:27. ಆ ರೀತಿಯಾಗಿ ಈಗ ಮತ್ತೊಂದು ಆವೃತ್ತಿ ತಂದೆಯನ್ನು ಸೇರಿ ಅಧೀನಪಡಿಸಿಕೊಳ್ತಾರೆ ಯೋಸೇಫನಿಗೆ. ಇದರಿಂದ ನಾವು ತಿಳ್ಕೊಳ್ತಕ್ಕದ್ದು ಸ್ವಲ್ಪ ಮಟ್ಟಿಗೆ ಆ ಕನಸು ಭಾಗಶಃ ನೆರವೇರಿತು. ಯಾಕಂದರೆ ಸೂರ್ಯ ಚಂದ್ರರು 11 ನಕ್ಷತ್ರಗಳು ನನಗೆ ಅಡ್ಡ ಬಿದ್ದು ಅಂತ ಹೇಳಿದಂಥ ಮಾತು ಈಗ ಯಹೂದನು, ಯಾಕಂದರೆ ಜವಾಬ್ದಾರಿಕೆಯನ್ನು ಹೊತ್ಕೊಂಡು ಬಂದ ಬೆನ್ಯಾಮಿನ್ ಕರ್ಕೊಂಡು
ಆದ ಕಾರಣ ಅವನು ಹೇಳ್ತಿದ್ದಾನೆ, ಈಗ ನಿನ್ನ, ಯೋಸೇಫನಿಗೆ ಹೇಳ್ತಿದ್ದಾನೆ, ನಿನ್ನ ಸೇವಕನಾದ ನಮ್ಮ ತಂದೆ ಎಂಬುದಾಗಿ. ಸರಿ, ತಂದೆ ಹೇಳಿದ್ದನ್ನು ಕೋಟ್ ಮಾಡ್ತಾ ಇದ್ದಾನೆ. ಅಂದರೆ ಯಾಕೋಬನು ಅಥವಾ ಇಸ್ರಾಯೇಲ್ನು ಹೇಳಿದ್ದನ್ನು ಈಗ ಯೋಸೇಫನಿಗೆ ಯಹೂದನ್ ಹೇಳ್ತಾ ಇದ್ದಾನೆ. ಆದಿಕಾಂಡ 44:27. ಯಾಕೋಬನು ಹೀಗೆ ಹೇಳಿದನಂತೆ, ನನ್ನ ಪತ್ನಿಯಲ್ಲಿ ನನಗೆ 2 ಗಂಡು ಮಕ್ಕಳು. ಯಾಕೋಬನು ಹೇಳಿದ್ದು ನಿಮಗೆ ತಿಳಿದೇ ಇದೆ. ಅವರಲ್ಲಿ ಒಬ್ಬನು ನನ್ನ ಬಳಿಯಿಂದ ಹೊರಟು ಹೋದನು. ಅಂದರೆ ಯೋಸೇಫನ ಬಗ್ಗೆ ಹೇಳ್ತಿದ್ದಾನೆ ಯಾಕೋಬನು. ಅದನ್ನು ಯಹೂದನ್ ಈಗ ಯೋಸೇಫನಿಗೆ ಹೇಳ್ತಿದ್ದಾನೆ, ನಮ್ಮ ತಂದೆ ಹೀಗೆ ಹೇಳಿದರು, ನನ್ನ ಪತ್ನಿಯಲ್ಲಿ 2 ಗಂಡು ಮಕ್ಕಳು ನನಗೆ ಹುಟ್ಟಿದ್ರು, ಅದರಲ್ಲಿ ಒಬ್ಬನು ಹೊರಟು ಹೋದ, ಯೋಸೇಫನು ಹೊರಟು ಹೋದ. ಅವನು ಸಂದೇಹವಿಲ್ಲದೆ ಮೃಗದಿಂದ ಸೀಳಿ ಹಾಕಲ್ಪಟ್ಟಿರಬೇಕು. ಅಂದರೆ ಯೋಸೇಫನು ಮೃಗದಿಂದ ಸೀಳಿ ಹಾಕಲ್ಪಟ್ಟಿರಬೇಕು. ಈ ಸಂದರ್ಭದಲ್ಲಿ ಯೋಸೇಫನಿಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಆಗಿರಬೇಕು. ಯಾಕೆ ತಂದೆ ನನ್ನ ಬಗ್ಗೆ ಹಾಗೆ ತಿಳ್ಕೊಂಡಿದ್ದಾನೆ? ಬಹುಶಃ ನಿಲುವಂಗಿಯನ್ನು ತಕ್ಕೊಂಡು ಒಂದು ಪ್ರಾಣಿಯನ್ನು ಕೊಂದು ಆ ರಕ್ತ ಹಾಕಿದ್ದು ಅದು ಅವನಿಗೆ ಗೊತ್ತಿರಲಿಲ್ಲೇನೋ. ಸರಿ, ಹಾಗಾದರೆ ನಾವು ನಮ್ಮ ತಂದೆಗೆ ಬೆನ್ಯಾಮೀನನ್ನು ಕರ್ಕೊಂಡು ಹೋಗದಿದ್ದರೆ ಮಹಾಶೋಕ ಉಂಟಾಯಿತು, ನಮ್ಮ ತಂದೆ ಸತ್ತೋಗಬಹುದು ಕೂಡ ಎಂಬುದಾಗಿ ವಾದಿಸ್ತಾನೆ ಯಹೂದನು. ಆ ರೀತಿಯಾಗಿ ಅಧ್ಯಾಯ 44 ಮುಗಿತದೆ. 44ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಂಡ ಕೃಪೆ ದೇವರು ಕೊಟ್ಟಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 44. And he commanded the steward of his house, saying, Fill the men's sacks with food, as much as they can carry, and put every man's money in his sack's mouth. And put my cup, the silver cup, in the sack's mouth of the youngest, and his corn money. And he did according to the word that Joseph had spoken. As soon as the morning was light, the men were sent away, they and their asses. And when they were gone out of the city, and not yet far off, Joseph said unto his steward, Up, follow after the men, and when thou dost overtake them, say unto them, Wherefore have ye rewarded evil for good? Is not this it in which my Lord drinketh, and whereby indeed he divineth? Ye have done evil in so doing. And he overtook them, and he spake unto them these same words. And they said unto him, Wherefore saith my Lord these words? God forbid that thy servant should do according to this thing. Behold the money which we found in our sacks' mouths, we brought again unto thee out of the land of Canaan. How then should we steal out of thy Lord's house silver or gold? With whomsoever of thy servants it be found, both let him die, and we also will be my Lord's bondmen. And he said, Now also let it be according unto your words. He with whom it is found shall be my servant, and ye shall be blameless. Then they speedily took down every man his sack to the ground, and opened every man his sack. And he searched, and began at the eldest, and left at the youngest, and the cup was found in Benjamin's sack. Then they rent their clothes, and laded every man his ass, and returned to the city. And Judah and his brethren came to Joseph's house, for he was yet there, and they fell before him on the ground. And Joseph said unto them, What deed is this that ye have done? Wot ye not that such a man as I can certainly divine? And Judah said, What shall we say unto my Lord? What shall we speak? Or how shall we clear ourselves? God hath found out the iniquity of thy servants. Behold, we are my Lord's servants, both we, and he also with whom the cup is found. And he said, God forbid that I should do so. But the man in whose hand the cup is found, he shall be my servant. And as for you, get you up in peace unto your father. Then Judah came near unto him, and said, O my Lord, let thy servant, I pray thee, speak a word in my Lord's ears, and let not thine anger burn against thy servant, for thou art even as Pharaoh. My Lord asked his servant, saying, Have ye a father or a brother?
And we said unto my Lord, We have a father, an old man, and a child of his old age, a little one, and his brother is dead, and he alone is left of his mother, and his father loveth him. And thou saidst unto thy servants, Bring him down unto me, that I may set mine eyes upon him. And we said unto my Lord, The lad cannot leave his father, for if he should leave his father would die. And thou saidst unto thy servants, Except your youngest brother come down with you, ye shall see my face no more. And it came to pass, when we came up unto thy servant my father, we told him the words of my Lord. And our father said, Go again, and buy us a little food. And we said, We cannot go down. If our youngest brother be with us, then will we go down, for we may not see the man's face, except our youngest brother be with us. And thy servant my father said unto us, Ye know that my wife bare me 2 sons, and the one went out from me, and I said, Surely he is torn in pieces, and I saw him not since. And if ye take this also from me, and mischief befall him, ye shall bring down my gray hairs with sorrow to the grave. Now therefore, when I come to thy servant my father, and the lad be not with us, seeing that his life is bound up in the lad's life, it shall come to pass, when he seeth that the lad is not with us, that he will die, and thy servant shall bring down the gray hairs of thy servant our father with sorrow to the grave. For thy servant became surety for the lad unto my father, saying, If I bring him not unto thee, then I shall bear the blame to my father forever. Now therefore, I pray thee, let thy servant abide instead of the lad a bondman to my lord, and let the lad go up with his brethren. For how shall I go up to my father, and the lad be not with me, lest peradventure I see the evil that shall come on my father? ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.